ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರವಣ್ ವೈಟ್ಸ್. ಕರೆಕ್ಟ್ ಟೈಮಲ್ಲಿ ಬಂದಾನೆ. ಅವ್ನು ನಮ್ಮ ಕ್ಲಾಸ್ಮೇಟು. ಈಗ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ ಈಗ. ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಇವತ್ತೇನೆಂದರೆ ಲಾಸ್ಟ್ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಇನ್ ಜಾವ, ಅದೇ ಜಾವನೇ ಎಕ್ಸಾಮ್ ಇದೆ, ಮಿಡ್ ಸೆಮ್ ಲಾಸ್ಟ್ ಇದೆ ಇವತ್ತು. ಸೊ ಊಟ ಮಾಡಿಕೊಂಡು ಎಕ್ಸಾಮ್ ಬರೋಕ್ಕೆ ಹೋಗೋಣ. ನಮ್ಮ ಫ್ರೆಂಡ್ ಬಂದಾಗ ಮಿಸ್ ಬೋಡ ಇವೊಂದಿದು ಒಂದು 2ನೇ ಸಲ ವ್ಲಾಗ್ ತೊಗೊಂಡಿದ್ದಾರೆ. ಪ್ರಣವ್ ಅಂತ, ನಮ್ಮ ಸೆಕ್ಷನ್, ನಮ್ಮ ಡಿವಿಷನ್ ಅವನು. ಹೈದರಾಬಾದ್ ಗುಂಟೂರಿಂದ ಆಂಧ್ರ ಪ್ರದೇಶ್. ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಊಟಕ್ಕೆ ಮೆಸ್ಸಲ್ಲಿ ಏನಿದೆ ಅಂತ. 12:15ಕ್ಕೆ ಎಕ್ಸಾಮ್ ಐತೆ. ಈಗ ಟೈಮ್ ಬಂದುಬಿಟ್ಟು 11 ಆಗಿದೆ. ಗಾಯ್ಸ್, ಇದು ಮೆಸ್ಸು. ಆದರೆ ಈ ಪಲ್ಯ ಏನಂತ ಗೊತ್ತಿಲ್ಲ ನನಗೆ. ಇದಕ್ಕೇನಂದಾರ? ಇವನು ಕನ್ನಡದವನು, ಚಿತ್ರದುರ್ಗ ಬಂದಿದ್ದಾನೆ. ಇವನು ಪ್ರಣವ್, ಗುಂಟೂರು. ಮೆಸ್ಸು ಸ್ವಲ್ಪ ಖಾಲಿ ಇದೆ ಈಗ. ಆಮೇಲೆ ಇನ್ನೊಂದು 10 ನಿಮಿಷ ಆದ ಕೂಡ ತೊಂಡೆಕಾಯಿ ಪಲ್ಯ. ತೊಂಡೆಕಾಯ? ಇದು ತೊಂಡೆಕಾಯಿ ಅಂತೆ. ನನಗಂದ್ರೆ ಗೊತ್ತಿಲ್ಲ ಅದು. ಸೊ ಚಪಾತಿ, ಅನ್ನ, ಸಾರು, ಇದು ರಸಮ್. ಗಾಯ್ಸ್, ಫುಲ್ಲು ಬಿಸಿಲೈತೆ. ಎಲ್ಲ ಆನ್ಲೈನ್ ಎಕ್ಸಾಮಲ್ಲಿ, ಕಂಪ್ಯೂಟರ್ ಲ್ಯಾಬಲ್ಲಿ ಎಕ್ಸಾಮ್ ಬರೆಯೋದು. ಸೊ ಏನು ತೊಗೊಂಡಿಲ್ಲ, ಜಸ್ಟ್ ಒಂದು ಫೋನ್ ಇಟ್ಕೊಂಡಿದ್ದೆ. ಇಲ್ಲಾಂದರೆ ಡೈರೆಕ್ಟ್ ಹೋಗೋದು, ಲಾಗಿನ್ ಆಗೋದು, ಎಕ್ಸಾಮ್ ಬರೆಯೋದು, ಬಂದುಬಿಡೋದು ಅಷ್ಟೇ. 1.5 ತಾಸು ಒಂದಿನ ಇರುತ್ತೆ. ಬಿಸಿಲು ತುಂಬ ಇದೆ. ಸೊ ಗಾಯ್ಸ್, ಇದು ಸಿ.ವಿ. ರಾಮನ್ ಬಿಲ್ಡಿಂಗು. ಆ ಫ್ಲೋರ್ ಹತ್ಬೇಕೀಗ, ಟಾಪ್ ಫ್ಲೋರು. ಲೈಕ್ ಟಾಪ್ ಅಂದರೆ ಪೂರ್ತಿ ಟಾಪ್ ಅಲ್ಲ, 4th ಫ್ಲೋರ್ ಹತ್ಬೇಕೀಗ. ಅಲ್ಲಿ ಅಜ್ಜಾಜಿ ಗಾಯ್ಸ್, ಈಗ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬಂದಿದೆ. ಆಮೇಲೆ ರೆಸ್ಟ್ ಅಂತ ಫುಲ್ ಮಲ್ಕೊಂಬಿಟ್ಟೆ. ಈಗ ಒಂದು 6 ಗಂಟೆ ಆಗಿರ್ಬೇಕು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೊಟ್ಟೆ ಹಸಿದ್ದು ಅಂತ ಪಾನಿಪುರಿ. ಸೊ ಎಕ್ಸಾಮ್ ಎಲ್ಲ ಆಯಿತು, ನಾನು ಎಲ್ಲ ಮಿಡ್ಸಮ್ ಎಲ್ಲ ಆಯಿತು. ಇನ್ನು ಪ್ರಾಕ್ಟಿಕಲ್ ಎಕ್ಸಾಮ್ ಮುಂದೆ ನಮ್ಮದು ತಿಂಗಳ ಬಿಟ್ಟಿದೆ. ಸೊ ಅಷ್ಟೇ ಇವತ್ತಿಗೆ. ಪಾನಿಪುರಿ ತಿಂದು ಈಗ ಮುಗಿಸ್ತೀವಿ. ಸೊ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.